ನಮಸ್ಕಾರ ಸ್ನೇಹಿತರೆ, SSV ಸ್ಕಾಲರ್‌ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಖದ ಮೇಲೆ ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಮಂದಹಾಸ ತರಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೆ. ಓಕೆ, ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿರಿ, ಯಾಕಂದ್ರೆ ಜಸ್ಟ್ ವಾಯ್ಸ್ ಕೊಡ್ತಿರ್ತೀನಿ, ಕೇಳಿಸ್ಕೊತ ಹೋಗಿ. ಸರಿ, ಈ SSV ಸ್ಕಾಲರ್‌ಶಿಪ್ ನಿಮ್ಗೆ ಭಾಳ ಗೊತ್ತಿರಬೇಕು. ಎಷ್ಟೋ ನಮ್ಮ ಒಂದು ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆ ಒಂಥರ ಎಲ್ಪ್, ಓಕೆ, ಒಂಥರ ಏನೋ ಎಲ್ಲಿಂದ ಒಂಥರ ದೇವ್ರ ಥರ ಬರುತ್ತೆ. ಯಾಕಂತಂದರೆ ನಾವು ಪ್ರತಿಯೊಂದು ಟೈಮು ಮನೇಲಿ ಕೇಳ್ಕೊಂಡು ಕೂರೋಕ್ಕಾಗಲ್ಲ. ಎಷ್ಟೋ ಟೈಮ್ ಡಿಪೆಂಡೆಂಟ್ ಆಗಿರ್ತೀವಿ. ಯಾಕಂದರೆ ಎಷ್ಟೋ ದುಡ್ಡು ಅಮೌಂಟು ಫೀಸ್ ಕಟ್ಟೋ ಕೆಲವೊಂದು ಡಿಸ್ಕೌಂಟ್ ಕಟ್ಟಿರ್ತೀವಿ. ಯಾಕಂತಂದರೆ SSV ಸ್ಕಾಲರ್‌ಶಿಪ್ ಬರುತ್ತಪ್ಪ ಅಂತ ಒಂದು ಮೇನ್ ಉದ್ದೇಶ ಇಟ್ಕೊಂಡಿರ್ತೀವಿ. ಅದನ್ನ ಇಟ್ಕೊಂಡಿರ್ತೀವಿ ಎಷ್ಟೋ ಹುಡುಗರು, ನಾವಂತ ಮಿಡಲ್ ಕ್ಲಾಸ್ ಹುಡುಗರು ಆ ಒಂದು ಉದ್ದೇಶ ಇಟ್ಕೊಂಡು ಇವಾಗ ಏನಂತಂದರೆ ಗೌರ್ಮೆಂಟ್ ಕಡೆಯಿಂದ ಥ್ಯಾಂಕ್ ಯು. ಯಾಕಂದರೆ ಈಗ ಡಿಸೆಂಬರ್ ಬಂತು, ಈಗ ಭಾಳಷ್ಟು ಹುಡುಗರಿಗೆ ದುಡ್ಡು ಶಾಂಕ್ಷನ್ ಆಗುತ್ತೆ. ಓಕೆ, ಈಗ 2023, 24 ಆ್ಯಂಡ್ 2024, 25 ಈ ವರ್ಷ ಹಾಕೋರು ಕೂಡ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಓಕೆ, ನನಗೆ ಅಂದರೆ ಮೊನ್ನೆನೇ ಹಾಕಿದ್ದವ ಸ್ಟೂಡೆಂಟ್ಸ್ ಅಂದರೆ ಇಬ್ಬರು ಹಾಕಿದ್ರು. ಒಬ್ಬ ಅಲಡೆಲ್ ಸೈನ್ಸ್ ಸ್ಟೂಡೆಂಟ್ ಅಂದರೆ AHS ಸ್ಟೂಡೆಂಟ್ಸ್ ಯಾರು ಅಂತ ಕರಿತಾರೋ ಅವರು, ಮತ್ತು ಇಂಜಿನಿಯರಿಂಗಲ್ಲಿ ಒಬ್ಬರು ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದರೆ, ಹಣ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರ್ತಾರೆ, ಅದು ಇದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಓಕೆ, ಒಂದು ಗ್ರೂಪಲ್ಲಿ ಹೇಳಿದ್ರೆ ಅಂದರೆ 1000 ಹುಡುಗರಿಗೆ ಮಾತ್ರ ಬರುತ್ತೆ. ಸೊ ಹಂಗಾಗಿಬಿಟ್ಟು ಒಂದು ವಿಡಿಯೋ ಮಾಡಿತ್ತಂದರೆ 1000 ಹುಡುಗರು ನೋಡ್ತಾರೆ. ಓಕೆ, ಅಂದರೆ ಭಾಳಷ್ಟು ಹುಡುಗರು ನೋಡ್ತಾರೆ ಇಲ್ಲಿ. ಸೊ ಹಂಗಾಗಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ 2023, 24 ಸಾಲಿನಲ್ಲಿ ಬರುವಂಥ ಸ್ಕಾಲರ್‌ಶಿಪ್ ಏನಿದ್ದಾವೆ ನಿಮಗೆ ಏನಂತಂದರೆ 2023, 24 ಸಾಲಿನಲ್ಲಿ SSV ಸ್ಕಾಲರ್‌ಶಿಪ್ ಹಾಕಿದಂಥ ಹುಡುಗರಿಗೆ, ಎಷ್ಟೋ ಹುಡುಗರಿಗೆ ಏನಂತಂದರೆ ಸ್ಕಾಲರ್‌ಶಿಪ್ ಅಮೌಂಟ್ ಅನ್ನೋದು 2024 ಎಂಡಿಂಗ್ ಮುಗಿತಾ ಬಂದರೂ ಕೂಡ ಇನ್ನೂ ಕೂಡ ಬಂದಿದ್ದಿಲ್ಲ. ಬಟ್ ಆ ಒಂದು ಸ್ಟೂಡೆಂಟ್ಸ್ಗೆ ಬಂದಿದೆ ಅಂತಂದರೆ, ಇವಾಗ ಆ ಒಂದು ಸ್ಟೂಡೆಂಟ್ಸ್ಗೆ ಅಂತಂದರೆ ಈಗಾಗಲೇ 90% ಸ್ಟೂಡೆಂಟ್ಸ್ಗೆ ಬಂದಿತ್ತು. ಬಟ್ ರಿಮೈನಿಂಗ್ ಈ 10%ಅಲ್ಲಿ ಇವಾಗ ಒಂದು 5 to 8% ಹುಡುಗರಿಗೆ ಈ ಡಿಸೆಂಬರ್ ಯಾವಾಗ ಸ್ಟಾರ್ಟ್ ಆಗಿದೆ ನೋಡಿರಿ, ಅವಾಗಿಂದ ಕೂಡ ಬರ್ತದಂತ. ಅಂದರೆ ಇವಾಗ ಏನೋ ಯಾವುದೋ ಒಂದು SSV ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದರೆ ಇದು ಗೌರ್ಮೆಂಟ್ ಕಡೆಯಿಂದ ಯಾರ್ದು ಕೂಡ ಮಿಸ್ ಆಗಲ್ಲ ಅಂತ ಗೊತ್ತಿದೆ ನಿಮಗೆ. ಸೊ ಹಂಗಾಗಿಬಿಟ್ಟು ಇನ್ ಕೇಸ್ 2023, 24 ಹಾಕಿದ್ರಿ ಅಂತಂದರೆ 2024 ಡಿಸೆಂಬರ್ ಈ ಮಂತ್ ಎಂಡಿಂಗ್ ಒಳಗಡೆ ಅಮೌಂಟ್ ಬರಬೇಕು. ಅದೇ ರೀತಿಯಾಗಿ 2024, 25 ಏನಾರು ಆಗ್ತಿದ್ದೀರಿ ನೋಡಿರಿ, ಇವಾಗ ಏನಾರು ಆಗ್ತಾ ಹೋಯ್ತು ಅಂದರೆ 2025 ಡಿಸೆಂಬರ್ ಎಂಡಿಂಗ್ ಅನ್ನೋಷ್ಟರಲ್ಲಿ ನಿಮ್ಮ ಒಂದು ಸ್ಕಾಲರ್‌ಶಿಪ್ ಅಮೌಂಟ್ ಬರಲೇಬೇಕು. ಏನಕ್ಕೆ ಅಂತಂದರೆ ಇವಾಗ ನೋಡಿರಿ, ಯಾವುದೇ ಒಂದು ಗೋರ್ಮೆಂಟ್ ಆಗಲಿ ಇನ್ ಕೇಸ್ ಸ್ಟೂಡೆಂಟ್ ಸ್ಕಾಲರ್‌ಶಿಪ್ಪಲ್ಲಿ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಫೀ ಕನ್ಸೆಷನ್ ಅಂತ ಹೆಂಗೆ ಕರಿತೀವಿ ಅದನ್ನೇನಾದರೂ ಬರದೇ ಹೋದರೆ, ಅಥವಾ ಟ್ಯೂಷನ್ ಫೀಸ್ ಅಂತ ಹೆಂಗೆ ಕರಿತೀವಿ ಅದೇನಾದರೂ ಬರದೇ ಹೋತಂದರೆ ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಹೆಸರು ಬರುತ್ತೆ. ಸೊ ಹಂಗಾಗಿಬಿಟ್ಟು ಆ ಒಂದು ಹೆಸರನ್ನು ಯಾವುದೇ ಗೋರ್ಮೆಂಟ್ ಆಗಿ ಬರ್ಸ್ಕೊಳ್ಳಲ್ಲ. ಅಟ್ಲೀಸ್ಟ್ ನಿಮ್ದು ಏನಾದರೂ ಅಲ್ಲಿ ಪುಷ್ ಡಿಬಿಟಲ್ಲಿ ಎಸ್ ಅಂತ ಬಂತಂದರೆ ಖಂಡಿತವಾಗಿ ಡಿಸೆಂಬರಲ್ಲಿ ಒಳಗೆ ಬಂದು ಬರ್ತದೆ. ಓಕೆ, ಇನ್ ಕೇಸ್ ನೀವು ಆ ಸ್ಟೇಟಸ್ ಚೆಕ್ ಮಾಡ್ಕೊಂಡಿರ್ತೀರ, ನಿಮ್ಮದು ಚೆಕ್ ಮಾಡ್ಕೊಂಡಾಗ ನಿಮ್ದು ಏನಾದರೂ ಅಂದರೆ ಪುಷ್ DBT ಎಸ್ ಅಂತ ಬಂದರೆ, ಅಥವಾ ಏನಾದರೂ ಅಲ್ಲಿ ಏನಾದರೂ ನಿಮ್ಮ ಏನಾದರೂ ಅಮೌಂಟ್ ತೋರಿಸಿದ್ದಪ್ಪ ಅಂತಂದರೆ ಸ್ಟೇಟಸಲ್ಲಿ ಖಂಡಿತವಾಗಿ ಈ ಡಿಸೆಂಬರ್ ಎಂಡಿಂಗಲ್ಲಿ ಬಂದೇ ಬರ್ತದೆ. ತಿಳ್ಕೊಳಿಸ್ಬೇಡಿ. ಯಾಕಂತಂದರೆ ಈಗ ಇಲ್ಲಿವರೆಗೂ ಎಷ್ಟೊಂದು 90% ಹುಡುಗರು SC ಸ್ಟೂಡೆಂಟ್ಸ್ಗಂತೂ ಸ್ಟಾರ್ಟಿಗೆ ಬಂದುಬಿಡಿ, ಈಗ ಜುಲೈ ಆಗಸ್ಟಲ್ಲಿ ಅವಾಗಲೇ ಬಂದುಬಿಡ್ತೆಲ್ಲ. ಬಟ್ ರಿಮೈನಿಂಗ್ OBC ಸ್ಟೂಡೆಂಟ್ಸ್ಗೆ ನವಂಬರಲ್ಲಿ ಬಂತು ಹೋಯ್ತು, ಅಕ್ಟೋಬರ್ ನವಂಬರಲ್ಲಿ ಬಂತು. ಬಟ್ ರಿಮೈನಿಂಗ್ ಕೆಲವೊಂದಿಷ್ಟು ಕೋರ್ಸ್ಗಳಲ್ಲಿ ಕ್ಯಾಟಗರಿ ವೈಸ್ ಇವಾಗ ಡಿಸೆಂಬರಲ್ಲಿ ಹಾಕ್ತಾಯಿದ್ದಾರೆ. ಅಂದರೆ 2023, 24 ಹೇಳ್ತಿದ್ದೀನಿ. ಅದೇ ರೀತಿಯಾಗಿ 2024, 25 ಸ್ಟೂಡೆಂಟ್ಸ್ ಬರುವಾಗ ಇವಾಗ ಯಾಕಂದರೆ ಜಾಸ್ತಿ ನೋಡೋರು ಅವರೇ ನಮಗೆ ಸ್ಟೂಡೆಂಟ್ಸ್. ಏಕೆ 2024, 25 ಈಗ ಅಪ್ಲಿಕೇಶನ್ ಹಾಕೋರೆ ಜಾಸ್ತಿ ನೋಡ್ತಿರ್ತಾರೆ. ಸೊ ಹಂಗಾಗಿ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ರಿ. ಓಕೆ, ಇವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಬರ್ತಿಲ್ಲ ಅಂತ ಕೆಲವೊಬ್ರು ಹೇಳ್ಬೋದು. ನೋಡಿರಿ, ನಿಮ್ದು USA ನಂಬರ್ ಬಂದ ತಕ್ಷಣ ಅಪ್ಲಿಕೇಶನ್ ಹಾಕ್ಬೋದು, ವರಿಬೇಡ. ಓಕೆ, ಬಂದ ತಕ್ಷಣ ಹಾಕ್ರಿ, ಪ್ರತಿಯೊಬ್ಬರು ಹಾಕ್ರಿ. ಯಾಕಂದರೆ ಈಗ ಏನಾದರೂ ಹಾಕಿದರೆ ಈ ಡಿಸೆಂಬರ್ ಅಂದರೆ 2025 ಡಿಸೆಂಬರ್ ಒಳಗಡೆ ನಿಮಗೆ SSV ಸ್ಕಾಲರ್‌ಶಿಪ್ ಅನ್ನೋದು ಅಮೌಂಟು ಸ್ಯಾಂಕ್ಷನ್ ಅನ್ನೋದು ಅಂದರೆ ಅಷ್ಟೊತ್ತಿಗೆ ನಿಮ್ಮೊಂದು ಹಣ ಬಂದೇ ಬರ್ತದೆ. ಓಕೆ, ಯಾವುದೇ ಆಗಲಿ ಗೌರ್ಮೆಂಟ್ ಈಗ ಸದ್ಯಕ್ಕಂದರೆ ನೀವು ಗೊತ್ತಿರಬೇಕು ಎಲ್ಲ ಭಾಗ್ಯಗಳಂತ ಆ ಬಗ್ಗೆ ಈ ಬಗ್ಗೆ ಅಂತ ಭಾಳಷ್ಟು ಏನೋ ಸ್ಕೀಮ್ಸ್ 5 ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಿದ್ದಾರೆ, ಬಿಡಿ ಇಲ್ಲ ಅಂತಲ್ಲ. ಬಟ್ ಅದಾಗಿ ಕೂಡ ಸ್ಟೂಡೆಂಟ್ಸ್ಗೆ ಬರೋದಂಥದ್ದು ಎಷ್ಟು, ಓಕೆ, ಈಗ ₹100 ಬರೋದು ಒಂದು ₹20 ಆದರೂ ಕೊಡ್ತಿರ್ತಾರೆ. ಓಕೆ, ರಿಮೈನಿಂಗ್ 80% ಎಲ್ಲನೂ ಕೂಡ ನಮ್ಮದೇ ಬಳಸ್ಕೊತಿದ್ದಾರೆ ಬಿಡಿ. ಅವ್ರು ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಎಷ್ಟೊಂದು ದುಡ್ಡು ಗ್ಯಾರಂಟಿಗೆ ಯೂಸ್ ಮಾಡ್ಕೊತಿದ್ದಾರೆ. ಬಟ್ ರಿಮೈನಿಂಗ್ 20% ಆದರೂ ಅಂದರೆ ₹20 ಅಂತ ಹೆಂಗೆ ಕರಿದೆ ನಾನು, ಅದಾದರೂ ತೊಗೋರಿ. ಸೊ ಹಂಗಾಗಿಬಿಟ್ಟು ಓಕೆ, ಈಗ ನಾನು ನಿಮಗೆ ಹೇಳ್ತಿರೋದು ಕೊನೆಯದಾಗಿ ಇಷ್ಟೇ, ಹೋಪ್ ಇಟ್ಕೋರಿ. ಓಕೆ, ಬಂದೇ ಬರ್ತದೆ, ಯಾರು ಕೂಡ ತಿಳ್ಕೊಳ್ಸಬೇಡಿ. ಬಟ್ ಲೇಟ್ ಆಗ್ಬೋದು, ಡಿಲೇ ಆಗ್ಬೋದು, ಬಟ್ ಖಂಡಿತವಾಗಿ ಬರ್ತದೆ. ಓಕೆ, ಆ್ಯಂಡ್ ಕೊನೆಯದಾಗಿ ಇನ್ ಕೇಸ್ ನಿಮ್ಗೇನಾದರೂ 2023, 24 ಯಾರಾದರೂ ನೀವು SSV ಸ್ಕಾಲರ್‌ಶಿಪ್ ಸ್ಯಾಂಕ್ಷನ್ ಆಗಿ ಬಂದಿದ್ದರೆ ಹೋಗ್ಬಿಟ್ಟು ಪ್ಲೀಸ್ ಈ ವಿಡಿಯೋ ಕಮೆಂಟಲ್ಲಿ ಹಾಕ್ರಿ. ಆ್ಯಂಡ್ ನೀವು ಏನು ಕೋರ್ಸ್ ಮಾಡ್ತಿದ್ದೀರ ಅಂತಲೂ ಕೂಡ ಹೇಳಿ. ಯಾಕಂದರೆ ಇದು ನೋಡಿಬಿಟ್ಟು ಕೆಲವೊಬ್ಬರಿಗೆ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಈ ಥರ ವೀಡಿಯೋನ ನೋಡ್ತಿರೋ ಹೋಗ್ಬಿಡ್ತಾರೆ. ಬಟ್ ಯಾರೆಲ್ಲ ಬಂದಿಲ್ಲ ನೋಡಿ ಅವ್ರಿಗೆ ಕಮೆಂಟ್ ಹಾಕ್ತಾರೆ, ಅಣ್ಣ ನಾನು ಈ ಡಿಸ್ಟಿಕಲ್ಲಿ ಈ ಕೋರ್ಸ್ ನನಗೆ ಬಂದಿಲ್ಲ ಅಂತ ಹಾಕ್ತಾರೆ. ಬಟ್ ಬಂದವರು ವೀಡಿಯೋ ನೋಡ್ತಾರೆ, ಸ್ಕಿಪ್ ಆಗ್ತಾರೆ. ಆ ರೀತಿ ಮಾಡಬೇಡಿ. ಓಕೆ, ಯಾಕಂದರೆ ಬೇರೆಯವರು ಅಂದರೆ ಈಗ 10 ಜನ ಇದ್ದೀರಂತಂದರೆ 10 ಜನದಲ್ಲಿ ಏನಾಗುತ್ತೆ ಅಂತಂದರೆ ಈಗ 9 ಜನ ಏನು ಮಾಡಿಬಿಡ್ತಾರೆ ಅಂತಂದರೆ ಶಾಂಕ್ಷನ್ ಆಗಿರುತ್ತೆ, ಅವ್ರು ವೀಡಿಯೋ ನೋಡ್ತಾರೆ ಸುಮ್ಮನೆ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರ ನೆಸೆಸಿಟಿ ಇರಲ್ಲ. ಬಟ್ ಈ ರಿಮೈನಿಂಗ್ ಒಬ್ಬನಿಗೆ 10ರಲ್ಲಿ ಒಬ್ಬನಿಗೆ ಏನಿರುತ್ತೆ ಅಂದರೆ ದುಡ್ಡು ಬಂದಿರಲ್ಲ, ಅವನಿಗೆ ಈ ಎಲ್ಲರಿಗೆ ಬಂದಿದೆ ನನಗೆ ಯಾಕೆ ಬಂದಿಲ್ಲ ಅಂತ ಬಂದು ಕಮೆಂಟ್ ಆಗ್ತಾನೆ. ಅದು ನೋಡಿಬಿಟ್ಟು ಎಷ್ಟೋ ಹುಡುಗರು ಏನಾಗ್ತಾರೆ ಅಂದ್ರೆ ಮೈಂಡ್ ಚೇಂಜ್ ಆಗುತ್ತೆ, ಬರಲ್ಲ ಬಿಡು ಅಂತಂದು. ಸೊ ಆ ರೀತಿ ಏನಿರಲ್ಲ, ಬರ್ತದ. ಸೊ ತಾಳ್ಮೆ ಇರಲಿ ಅಷ್ಟೇ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ SSVಲಿ. ಅಲ್ಲಿವರೆಗೂ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬೈ.